ನಮ್ಮ ಭಾರತ ದೇಶ, ಈ ಅಖಂಡ ಭಾರತ, ಈ ಸನಾತನ ಧರ್ಮ, ಈ ಹಿಂದೂ ಧರ್ಮ. ಅದೇ ವಿಧಾನವಾಗಿ ಮನುಷ್ಯನ ಸುಶ್ರುತಿ ಸಂಹಿತೆ ಇದು ಹೇಳ್ತಿದೆ, ಯೋಗ ಶಾಸ್ತ್ರವನ್ನು ಕೊಟ್ಟಿದೆ. ಪ್ರಪಂಚಾದ್ಯಂತ ಯೋಗವನ್ನ ಅಧ್ಯಯನ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಕೊನೆಯಲ್ಲಿ ಕೇಳೋದು ಒಂದೇ, ನಮ್ಮ ಧರ್ಮದಲ್ಲಿ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ. ಆ ಶಾಂತಿ ನೆಮ್ಮದಿ ಕೊನೆಗೆ ಸಿಗೋದೆ ಮೋಕ್ಷ ಮಾರ್ಗ ಅಂತ ಹೇಳಿದ್ವಿ. ವಿಶ್ವಕ್ಕೆಲ್ಲ ಒಂದೇ ಒಂದು ಮಾತು, ಆತ್ಮಜ್ಞಾನವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸನಾತನ ಧರ್ಮ, ಹಿಂದೂ ಧರ್ಮ. ಈ ಧರ್ಮದ ಬಗ್ಗೆ ಕೊನೆಯದಾಗಿ ಒಂದೇ ಒಂದು ಮಾತನ್ನ ಹೇಳ್ತೀನಿ. ನಮ್ಮ ಧರ್ಮ ನಮಗೆ ಹೆಮ್ಮೆ, ಆದ್ರೆ ಈ ಧರ್ಮವನ್ನ ನಾವೇ ಬೆಳೆಸಬೇಕು, ನಾವೇ ಪಾಲನೆ ಮಾಡಬೇಕು. ಅದರ ಅಂತ್ಯವೂ ಇಲ್ಲ. ಆದರೆ ಇರೋಷ್ಟು ದಿನ ನಾವು ಈ ಧರ್ಮವನ್ನ ಆಚರಿಸ್ತಾ ನಮ್ಮ ಮಕ್ಕಳಿಗೆ ಹೇಳ್ತಾ ಧರ್ಮದ ನೀತಿ ಪಾಠವನ್ನ ನಾವು ಹೇಳಿಕೊಟ್ಟು ಅವರ ಜೊತೆ ನಾವು ನಡೆಯುತ್ತಿದ್ದರೆ ಅವರು ನಡೀತಾರೆ. ಒಂದು ನೆನಪಿಗಳನ್ನ ಹೊರಗಡೆ ಬಿಟ್ಟು ಒಳಗಡೆ ಹೋಗ್ಬೇಕು ಅಂತ ನೀವು ಯಾವತ್ತೂ ನಿಮ್ಮ ಮಕ್ಕಳಿಗೆ ಹೇಳಿರೋದಿಲ್ಲ. ಅವ್ರು ನೋಡಿ ಮಾಡಿರ್ತಾರೆ ಅದನ್ನ. ಯಾಕಂದ್ರೆ ನಾವಲ್ಲಿ ಬಿಟ್ಟು ಹೋಗ್ತಿದ್ದೀವಿ, ಅವರು ಬಿಟ್ಟು ಹೋಗ್ತಿದ್ದಾರೆ, ಯಾವತ್ತೂ ಹೇಳಿಲ್ಲ. ಮನೆ ಒಳಗಡೆ ಬರಬೇಕಾದ್ರೆ ನಾವು ಹೊರಗಡೆ ಈ ರೀತಿ ಚಪ್ಪಲಿಗಳನ್ನ ಬಿಟ್ಟು ಮನೆ ಒಳಗಡೆ ಬರಬೇಕು ಅಂತ ನಾವು ಯಾವತ್ತೂ ಹೇಳಲ್ಲ. ನಮ್ಮನ್ನು ನೋಡಿ ಅವ್ರು ಕಲಿತಾರೆ. ಅದೇ ರೀತಿ ನಮ್ಮನ್ನ ನೋಡಿ ಕಲಿಯುವಂತ ಮಕ್ಕಳಿಗೆ ನಾವು ಧರ್ಮ ನೀತಿ ಪಾಠ ಹೇಳ್ಕೊಡಾಗಿಲ್ಲ. ನಾವು ಧರ್ಮವನ್ನ ಪಾಲನೆ ಮಾಡಿದ್ರೆ ಸಾಕು. ಆ ಧರ್ಮನೇ ಅವರನ್ನ ಕಾಪಾಡುತ್ತೆ. ಧರ್ಮೋ ರಕ್ಷತೆ ರಕ್ಷಿತಃ ಅಂತ ಹೇಳೋದು ಈ ಸನಾತನ ಧರ್ಮ, ಹಿಂದೂ ಧರ್ಮ. ಪೂರ್ವದಲ್ಲಿ ಈ ಹಿಂದೂ ಧರ್ಮವನ್ನ ಸಾಕಷ್ಟು ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡೋರು ಇದ್ರು, ಹೊಗಳೋರು ಇದ್ರು, ಸಾಕಷ್ಟು ಜನ ಇದ್ರು. ಆದ್ರೆ ಎಷ್ಟೋ ಪರಿಕೀರು ಬಂದು ದಂಡ ಯಾತ್ರೆಗಳನ್ನ ಮಾಡಿದ್ರು ಈ ಒಂದು ಧರ್ಮದ ಮೇಲೆ. ಅವರಿಂದ ಏನು ಮಾಡಕ್ಕೆ ಆಗಿಲ್ಲ. ಆಗ ಸುಮಾರು 200ರಿಂದ 300 ವರ್ಷಗಳ ಮಧ್ಯದಲ್ಲಿ ಈ ಧರ್ಮವನ್ನ ವಿಭಜನೆ ಯಾವ ರೀತಿ ಮಾಡೋದು ಅಂತ ಹೇಳಿ ಸಾಕಷ್ಟು ಜನ ಚರ್ಚೆ ಮಾಡಿದ್ರು. ಆ ಪರಿಕೀರೆಲ್ಲರ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಆಗ ಇವರು ಇಷ್ಟು ಒಗ್ಗಟ್ಟಾಗಿದ್ದಾರೆ, ಇವರನ್ನ ಬೇರ್ಪಡಿಸಬೇಕು ಅಂದ್ರೆ ಒಂದೇ ಒಂದು, ಇಲ್ಲಿ ನಾವು ಜಾತಿ ಪದ್ಧತಿ ತರಬೇಕು ಅಷ್ಟೇ. ಅವಾಗ ಈ ಧರ್ಮವನ್ನ ಬೇರ್ಪಡಿಸಕ್ಕಾಗಲ್ಲ ಅಂತಂದ್ರು. ಆದ್ರೆ ಅದರ ಪೂರ್ವದಲ್ಲಿ ಇದ್ದಿದ್ದು ನಮ್ಮಲ್ಲಿ 4 ವರ್ಣಾಶ್ರಮಗಳು ಮಾತ್ರ. ಆದ್ರೆ ನಾನು ಹೇಳೋದು ಒಂದೇ, ಇಲ್ಲಿ ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಎಲ್ಲರಿಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಸನಾತನಿಯರಿಗೂ, ನನ್ನ ಹಿಂದೂ ಬಾಂಧವರೆಲ್ಲರಿಗೂ ಸಹ ಈ ಒಂದು ಮುಳಬಾಗಿಲಿನ ಆದಿ ದೇವಾಲಯ, ಅರ್ಜುನ ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ, ನರಸಿಂಹ ತೀರ್ಥರು, ಹೀಗೆ ಹಲವಾರು ದೇವಾಲಯಗಳ ನಾಡು ಮತ್ತು ಸೂರ್ಯೋದಯ ಆಗತಕ್ಕಂತಹ ಮೂಡಲ ಬಾಗಿಲು, ಆ ಭಗವಂತನ ಸೂರ್ಯನಾರಾಯಣನ ಅನುಗ್ರಹ ತಮಗೂ ತಮ್ಮ ಎಲ್ಲ ಕುಟುಂಬ ಸದಸ್ಯರಿಗೂ ಇರಲಿ ಅಂತ ಹೇಳ್ತಾ ನನ್ನ ಈ ಭಾಷಣ ಮುಗಿಸ್ತಾ ಇದ್ದೀನಿ. ಒಂದೇ ಮಾತರಂ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಂಬರು ಮಿಸ್ ಮಾಡ್ಕೊಂಡಿದ್ದೆ. ಆದ್ರೂ ಇವತ್ತು ಅಧ್ಯಕ್ಷರು ಇಲ್ಲಿ ಬೆರೀತಾರಂತ ನನ್ನ ಕನಸಲ್ಲೂ ತಿಳ್ಕೊಂಡಿರ್ಲಿಲ್ಲ. ನಾವು ಬರೀ ವೇದಿಕೆ ಮೇಲೆ ನೋಡ್ತಿದ್ದೆ. ಆದ್ರೆ ಇವತ್ತು ನಾವೆಲ್ಲ ಒಂದು ಸಂಭ್ರಮದ ಒಂದು ಹಬ್ಬ ನೋಡ್ತಾ ಇದ್ದೀವಿ. ನಮ್ಮ ಹಿಂದೂ ಧರ್ಮದ ಪ್ರತಿ ಒಂದು ಹೆಣ್ಣು ಪಾಲನೆ ಮಾಡಬೇಕಾಗಿರಂತ ನಮ್ಮ ಹಿಂದೂ ಸಂಸ್ಕೃತಿದು ತುಂಬಾ ಇದೆ. ಯಾಕೆ ಅಂದ್ರೆ ನಮ್ಮ ಹೆಣ್ಣ ಮಕ್ಕಳು ಈ ಮಧ್ಯದಲ್ಲಿ ಸುಮಾರು ಜನ ಕೈಗೆ ಬಳೆ ಹಾಕಲ್ಲ, ಹಣೆಗೆ ಕುಂಕುಮ ಇಡಲ್ಲ. ಯಾಕೆ? ನಮ್ಮ ಹೆಣ್ಣು ಮಕ್ಕಳು ಇವತ್ತೆಲ್ಲ ಕಳಶ ಹೊತ್ಕೊಂಡು ಬರ್ತಾ ಇದ್ರೆ ನಾಡ ದೇವತೆ ಮುಂದೆ ಬಂದಂಗೆ ಕಾಣ್ತಾ ಇತ್ತು. ಆ ಹೆಣ್ಣು ಮಕ್ಕಳ ಜೊತೆ ನಾನು ಅಷ್ಟು ದೂರ ನಡೆದಿದ್ದೀನಿ. ಯಾಕೆಂದ್ರೆ ಮಹಿಳಾ ಆಯೋಗದಲ್ಲಿ ಅಷ್ಟೇ ನಡೀತಾ ಇದೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಮುಂಭಾಗದಲ್ಲಿ ಮುಳಬಾಗಲಲ್ಲಿ ನಡೆದಿದ್ದೀನಿ. ಎಷ್ಟೋ ಕಿಲೋಮೀಟ್ರು ನನ್ನ ಲೈಫಲ್ಲಿ ನಾನು ನಡೆದಿಲ್ಲ, ಮುಳಬಾಗಲದಲ್ಲಿ ನಾನು ನಡೆದಿದ್ದೀನಿ. ನನ್ನ ಹೆಣ್ಣು ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತೀನಿ. ಯಾಕೆಂದ್ರೆ ಇವತ್ತು ನಾಡಿನ ಬೆಳಕು ಅವರಲ್ಲಿ ಕಾಣ್ತಾ ಇತ್ತು. ಖಂಡಿತವಾಗ್ಲೂ ಮುದ್ದಾದ ಮನಸ್ಸುಗಳು ನನ್ನ ಅಣ್ಣ ತಮ್ಮಂದ್ರು ಸಾಕಷ್ಟು ಜನ ಮುದ್ದಾದ ಮನಸ್ಸಿಟ್ಕೊಂಡು ಇವತ್ತು ಕೇಸರಿ ತೊಡೆ ಕಟ್ಟಿಕೊಂಡು ಶ್ರೀರಾಮನ ತರ ಎಲ್ಲರೂ ನನ್ನ ಅಣ್ಣ ತಮ್ಮಂದ್ರು ಮುದ್ದಾಗಿ ಬರ್ತಾ ಇದ್ರೆ ನಿಜವಾಗ್ಲೂ ನೋಡಕ್ಕೆ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ. ಇವತ್ತಿಡೀ ನಮ್ಮ ಹೊಸಕೋಟೆ ಭಾಗದಲ್ಲಿ ಬಿಟ್ಟು ಮುಳಬಾಗಲಲ್ಲಿ ನೋಡ್ತಾ ಇದ್ರೆ ಇಡೀ ಕರ್ನಾಟಕನ ಹೆಸರು ಪಡುವಂತ ಜಾಗದಲ್ಲಿ ಇವತ್ತು ನಾನು ನಿಂತಿದ್ದೀನಿ ಅಂತ ನನಗೆ ನಿಜವಾಗ್ಲೂ ವೇದಿಕೆ ಸಿಗ್ತೈತೆ ಅಂತ ನನ್ನ ಕನ್ಸಲ್ಲಿ ಇರಲಿಲ್ಲ. ನನ್ನ ಮುದ್ದಾದ ಮಕ್ಕಳಂತೂ ತುಂಬಾ ಆರ್ಭಟ ಮಾಡ್ತಾ ಇದ್ದ ಮಕ್ಕಳಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಮಕ್ಕಳ ಸಮಿತಿ ಅಂತ ಮಾಡಿದ್ದೆ ನಾನು ಮೊದಲನೇ ಸಾರಿ. ಇವತ್ತು ಮಕ್ಕಳ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನನ್ನ ಮುದ್ದಾದ ಮಕ್ಕಳು ನೋಡಿ ನಾನು ತುಂಬಾ ಖುಷಿ ಪಟ್ಟೆ. ಮುಳಬಾಗಿಲ ಕ್ಷೇತ್ರದಲ್ಲಿ ನಾನು ಏನಾದ್ರೂ ಕಾರ್ಯಕ್ರಮ ನೋಡಿದ್ರೆ ಅದು ಕನ್ನಡವಾಗ ಸ್ಪಷ್ಟೇ ನೋಡ್ತಾ ಇದ್ದೆ. ಆದರೆ ಇವತ್ತು ನೋಡಿದ್ದು ಕನ್ನಡದ ನಕ್ಷತ್ರಗಳನ್ನು
ನೋಡ್ತಾ ಇದ್ದೆ ಇವತ್ತು. ನನ್ನ ಮುದ್ದಾದ ಮಕ್ಕಳು ಧ್ವಜಾರೋಹಣ ಮಾಡ್ತಾ ಇದ್ರು. ತುಂಬಾ ಖುಷಿ ಆಗ್ತಾ ಇದೆ. ಆ ತಾಯಿಯಂದ್ರೆ ಮುದ್ದು ಮುಖಗಳು ಇಟ್ಕೊಂಡು ಕಲಶ ಹೊರ್ತಾ ಇದ್ದ ಹೆಣ್ಣು ಮಕ್ಕಳಿಗೆ ನಾನು ನಿಜವಾಗ್ಲೂ ಮುಂದಿನ ದಿನದಲ್ಲಿ ಪ್ರತಿ ಹೆಣ್ಣಿಗೂ ನಾನೇ ಸೀರೆ ಕುಂಕುಮ ಕೊಡ್ತೀನಿ. ಯಾಕೆ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಇವತ್ತು ತುಂಬಾ ಮುದ್ದಾಗಿದ್ರು ಎಲ್ಲ ಹೆಣ್ಣು ಮಕ್ಕಳಿಗೂ ನಾನು ಪ್ರತಿ ಹೆಣ್ಣಿಗೂ ಪ್ರತಿ ಜಿಲ್ಲೆನಲ್ಲಿ ಪ್ರತಿ ತಾಲೂಕಲ್ಲಿ ಹೆಣ್ಮಕ್ಳಿಗೆ ಸೌಭಾಗ್ಯವತಿಯಾಗಿ ನಾನೇ ಹೆಣ್ಮಕ್ಳಿಗೆ ಕುಂಕುಮ ಕೊಡ್ತೀನಿ. ಮುಳಬಾಗಿಲಲ್ಲಿ ಇವತ್ತು ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಕಲಶ ಮುಂದೆ ಶ್ರೀರಾಮ ಹಿಂದೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದು ಹೇಳ್ಕೊಳಕ್ಕೆ ಪದಗಳಿಲ್ಲ. ನಿಜವಾಗ್ಲೂ ನಾನು ನಾಗಲಕ್ಷ್ಮಿ ಮೇಡಮ್ ಎಲ್ಲ ಕಡೆ ಮಹಿಳಾ ಆಯೋಗದಲ್ಲಿ ಕೊಟ್ಟಿದ್ರು. ಇವತ್ತು ಮುಳಬಾಗಿಲಲ್ಲಿ ನಿಜ ಹೇಳ್ತೀನಿ, ನಾನು ಬೆಂಗಳೂರಲ್ಲಿ ಮತ್ತೆ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಮುಳಬಾಗಿಲ ಬಗ್ಗೆ ನಾನು ವೇದಿಕೆಯಲ್ಲಿ ಹಂಚ್ಕೊಳ್ತೀನಿ. ಯಾಕೆಂದ್ರೆ ಇವತ್ತು ನನ್ನ ಅಣ್ಣ ತನ್ನವರು ಇಷ್ಟು ಜನ ಟೈಮ್ ಕೊಟ್ಟು ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸ್ತಾ ಇದ್ದಾರಲ್ಲ, ಅವರಿಗೆ ನಾನು ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಡಿಪಾರ್ಟ್ಮೆಂಟ್ಗೂ ಸೇರಿ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಬಂಧುಗಳು, ಇವತ್ತು ನಮ್ಮ ಹಿಂದೂ ಸಂಸ್ಕೃತಿನ ಎಷ್ಟೋ ಜನ ಹಾಳು ಮಾಡಬೇಕು ಅಂತ ಬಂದಿದ್ದಾರೆ, ಆಗ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಹುಟ್ಟಿದೀವಿ. ಅಕ್ಕಪಕ್ಕ ಹೆಣ್ಣಿದಂತ ಹೆಣ್ಣು ಮಕ್ಕಳನ್ನ ತಗೊಂಡೋಗಿ ಹಳ್ಳಿಯಲ್ಲಿ ಬಿಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಹಿಂದೂ ಸಂಸ್ಕೃತಿನ ಯಾರೋ ಬಿಟ್ಕೊಡ್ಬೇಡಿ. ಏನೇ ಒಂದು ಸಂಕಷ್ಟ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಶ್ರೀರಾಮ ಅಂತ ಒಂದು ವನವಾಸ ಹೋದಾಗಿದ್ದ ನಮ್ಮ ಹಿಂದೂ ಬಗ್ಗೆ ತುಂಬಾ ಒಂದೊಂದು ಬುಕ್ಕು ನಮ್ಮ ಮಕ್ಕಳಿಗೆ ಕಲಿಸ್ಕೊಡಿ. ಏನೇ ಗೊತ್ತಿಲ್ಲದಂತ ಮಕ್ಕಳಿಗೂ ಶ್ರೀರಾಮನ ಬಗ್ಗೆ ಹೇಳಿ, ದೇವರ ನಾಮ ಹೇಳ್ಕೊಡಿ. ನಿಜವಾಗ್ಲೂ ಇವತ್ತಂತೂ ನಾನು ಹೇಳಕ್ಕೆ ಪದಗಳಿಲ್ಲ ನನ್ನ ಹತ್ರ. ಇನ್ನೂ ಸ್ವಲ್ಪ ಹೊತ್ತು ಮಾತಾಡಬೇಕು ಅಂದ್ಕೊಂಡಿದ್ದೆ. ನನ್ನ ಮುದ್ದು ಹೆಣ್ಣು ಮಕ್ಕಳ ಬಗ್ಗೆ ಮಹಿಳಾ ಆಯೋಗದಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನನ್ನ ಮುದ್ದು ಅಣ್ಣ ತಮ್ಮಂದರು, ನನ್ನ ಸ್ನೇಹಿತರು, ನನ್ನ ಹೆಣ್ಣು ಮಕ್ಕಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು.